पंचानन तनुद्भूतान् पंचाक्षरमनुपमान् पंचसूत्रकृतो वंदे पंचाचार्यान् जगद्गुरुन्. ಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಸ್ಮರಿಸಿಕೊಂಡು ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು ಈ ಒಂದು ಕ್ಯಾಸಿನಕೆರೆ ಗ್ರಾಮದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು 100 ವರ್ಷ ತುಂಬಿದ್ದಕ್ಕೆ ಇಲ್ಲಿ ಒಂದು ಕಾರ್ಯಕ್ರಮ ಏರ್ಪಾటు ಮಾಡಿಕೊಂಡ್ರು. ಇದರ ಒಂದು ನಾವು ಬರೋದು ಇಲ್ಲಿ ನಮ್ಮನ್ನು ಮೆರವಣಿಗೆ ಮೂಲಕ ಸ್ವಾಮಿಗಳು ಕರ್ಕೊಂಡು ಹೋಗಕ್ಕೆ ನೀವು ಏರ್ಪಾటు ಮಾಡಿದ್ರಿ. ನಾವು ಸಾಮಾನ್ಯವಾಗಿ ಈ ಮೆರವಣಿಗೆ ಹೋಗೋದಕ್ಕಿಂತ ನಾವು ಸಹ ಪಾದಯಾತ್ರೆ ಬರ್ತಾವಪ್ಪ ನಿಮ್ಮ ಜೊತೆಗೆ ಊರಾಗ ಕರ್ಕೊಂಡು ಹೋಗ್ರಿ, ನೀವು ನಡ್ಕೊಂಡು ನಾವು ನಮ್ಮ ಹಾಲು ಸ್ವಾಮಿಗಳು ಬರ್ತೇವೆ ಅಂತ ಅಂದ್ವಿ. ನಾವು ಇವೆಲ್ಲ ಯಾಕೆ ಮಾಡಿದ್ದೀರಿ ಅಂತೇಳಿ, ಯಾಕೆ ಅಂತಂದರೆ ನಾವು ಸಹ ಸರಳ ಆಗಿಬಿಟ್ಟಿದ್ದೀವಿ ನಿಮ್ಮಂಗೆ. ನಾವು ಅತ್ಲಾಗ ಯಾಕೆ ಗೊತ್ತಾ, ಪಾದಯಾತ್ರೆ ಮಾಡಿದರೆ ನಿಮ್ಮೂರ ಚೆನ್ನಾಗಿರೋದು. ಯಾಕೆ ಹೇಳ, ಇದು ಸ್ವಯಂ ಸೇವಕ ಸಂಘದವರು ಏನು ಇದನ್ನು ಸೇವೆ ಮಾಡ್ತಾರಲ್ಲ, ಇದು ಯಾವುದೇ ಏನು ಹಣಕಾಸಿನ ವ್ಯವಸ್ಥೆ ಇಲ್ಲದೆ ಆಗ್ತಕ್ಕಂಥ ಕಾರ್ಯಕ್ರಮ. ನಾವು ಸಹ ಉಚಿತವಾಗಿ ಪಾದಯಾತ್ರೆ ಮಾಡಿದರೆ ನಿಮ್ಮೂರಲ್ಲಿ ಒಂದು ರೀತಿ ಧರ್ಮದ್ದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಾಗ್ತಿತ್ತು ಅಂತ ನಮ್ಮ ಭಾವನೆ ಅದು. ಆದರೆ ಟ್ಯಾಕ್ಟ್ರಿ ಏರ್ಪಾటు ಮಾಡಿದರೆ ನೀವು ಬೇಜಾರಾಗ್ತೀರಿ ಅಂತೇಳಿ ನಾವು ನಡ್ಕೊಂಡು ಹೋಗಲಿಲ್ಲ, ಕುತ್ಕೊಂಡಿದ್ವಿ. ಇರಲಿ ಏನೇ, ಈ ಒಂದು ಪ್ರಾಂತ್ಯದ ಅಧ್ಯಕ್ಷರಾಗಿ ಏನು RSS ಹಿಂದೂ ಸಂಸ್ಕೃತಿಯ ಬಿತ್ತರಿಸ್ತಕ್ಕಂಥ ಅಕ್ಷಯರವರು ಭಾಳ ಚೆನ್ನಾಗಿ ಮಾತನಾಡಿದರು. ಹಾಗೆ ನಮ್ಮ ಅರುಣ್ ಕುಮಾರ್ ಅವರು ಸಹ ಸೇವೆ ಮಾಡಿ ಅವರು ಸಹ ಹಿತವಚನ ಹೇಳಲಿದ್ದೇವೆ, ಅವರು ಸಹ ಮಾತನಾಡ್ತಾರೆ. ನಮ್ಮ ಹಾಲಸ್ವಾಮಿಗಳು ಮಾತನಾಡಿದ್ದಾರೆ. ನಿರೂಪಣೆ ಮಾಡ್ತಕ್ಕಂಥವ್ರ ಹೆಸರು ಹಾಲಸ್ವಾಮಿ ಅವರು. ಹಾಗೆ ಎಲ್ಲರೂ ಇಲ್ಲಿ ಅವ್ರ್ಯಾರು ಅಜಯ್ ಪಟೇಲ್ ಯಾರೋ ಒಬ್ಬರು ಜಗನ್ನಾಥ್ ಪಟೇಲ್, ಅಕ್ಷಯ್ ಪಟೇಲ್ ಅವರೊಬ್ಬರು ಫಸ್ಟಿಗೆ ಮಾತನಾಡಿದರು. ಇದೇ ಊರವ್ರು ನಾವು ಕ್ಯಾಸಿನಕೆರೆ ಅವರು ಸಹ ಪ್ರಾಸ್ತಾವಿಕ ನೋಡಿ ಮಾತನಾಡಿದರು. ಪತ್ರಕರ್ತರು ಅದಿರಿ, ಎಲ್ಲರೂ ಅದಿರಿ. ನೋಡ್ರಿ, ಈ ಭಾರತೀಯ ಧರೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಸಹ ವಿಶ್ವದ ಭೂಪಟದಲ್ಲಿ ಯಾವುದಾದರೂ ಸಹ ಸರ್ವಧರ್ಮ ಸರ್ವ ಮಾನವರನ್ನು ಒಪ್ಪಿಕೊಂಡು ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಬಾಳಿದ ಏಕೈಕ ಧರ್ಮವೇ ಅದು ಹಿಂದೂ ಧರ್ಮ ಅನ್ನೋದನ್ನು ಸ್ವಲ್ಪ ನಾವೆಲ್ಲರೂ ಸಹ ನೆನಪು ಮಾಡಿಕೊಳ್ಳಬೇಕಾಗಿದೆ ಸದ್ಭಕ್ತರೇ. ಈಗೆಲ್ಲ ಮನುಷ್ಯ ಬುದ್ಧಿವಂತನಾದಂತೆಲ್ಲ ನಿಮ್ಮ ಮಕ್ಕಳನ್ನು ಸಹ ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸಿ ಏನೆಲ್ಲ ಅವರಿಗೆ ಆಸ್ತಿ ವಜ್ರ ವೈಡೂರ್ಯ ಏನೆಲ್ಲ ಮಾಡುವಂಥ ಇಂಥ ಕಲಿಕಾಲದಲ್ಲಿಯೂ ಸಹ, ಆದರೆ ನಿಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ ಅಂದರೆ ಈ ದೇಶದ ಹಿಂದೂ ಸಂಸ್ಕೃತಿಯ ಸಂಸ್ಕಾರ ಮೌಲ್ಯದಿಂದ ದೂರವಾಗಿ ಅವರು ಹೇಗೆ ಜೀವನ ಸಾಗಿಸುತ್ತಿದ್ದಾರೆಂದರೆ ಅಧಪತನದ ಜೀವನ, ಅನ್ಯ ಸಂಸ್ಕೃತಿಗೆ ಬಲಿಯಾಗುವಂತಹ ಒಂದು ಜೀವನ ಪದ್ಧತಿಗೆ ಮಾರು ಹೋಗುತ್ತಿರುವುದನ್ನು ಕಂಡು ನಮ್ಮಂಥ ಸ್ವಾಮಿಗಳಿಗೆ ಇವತ್ತು ಕೆಲವೊಂದು ಸಂದರ್ಭಗಳಲ್ಲಿ ಮಕ್ಕಳು ಮಾಡುವಂತಹ ಅನಿಷ್ಟ ಒಂದು ವ್ಯವಸ್ಥೆ ಬಂದು ನೋವನ್ನು ತಂದು ಕೊಡ್ತವೆ. ಮಕ್ಕಳೇ, ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಿರಿ, ಆಸ್ತಿ ಎಷ್ಟಾದರೂ ಗಳಿಸ್ರಿ, ವಜ್ರ ಗಳಿಸ್ರಿ, ನಿಮಗೆ ಸ್ವಾತಂತ್ರ್ಯ ಇದೆ. ಆದರೆ ನಿಮ್ಮ ದೇಶಕ್ಕೆ ಹೊಂದಿಕೊಂಡಿರುವ ನಿಮ್ಮ ದೇಶದಲ್ಲಿರುವಂಥ ಹಿಂದೂ ಸಂಸ್ಕೃತಿಯ ಹಿಂದೂ ಧರ್ಮದ ಆಚರಣೆಗಳನ್ನು ಏಕೆ ಮರೆಯುತ್ತೀರಿ? ಧರ್ಮ ಸಂಸ್ಕೃತಿ ಆಚರಣೆಗಳಿಲ್ಲದ ಮನುಷ್ಯನ ಬದುಕು ಅಜ್ಞಾನ ಅಂತ ನೀವೆಲ್ಲ ಕೇಳಿದ್ದೀರಿ, ಹೌದಿಲ್ಲ? ಇಂಥ ಒಂದು ಅಜ್ಞಾನ ಪದ್ಧತಿ ಅಂದರೆ ಧರ್ಮ ಸಂಸ್ಕೃತಿ ಇಲ್ಲದೆ ಮೌಲ್ಯಗಳಿಲ್ಲದ ಬದುಕು ಒಂದು ಬೆಂಗಾಡಾಗಿ ಇವತ್ತು ಬದುಕುವಂಥ ಜೀವನ ಶೈಲಿಯನ್ನು ಕಂಡುಕೊಳ್ಬಾರ್ದು ಸದ್ಭಕ್ತರೆ. ನೋಡ್ರಿ, ಇಂಥ ಒಂದು ಪುಟ್ಟ ಗ್ರಾಮದಲ್ಲಿ ಸಹ ಈ ಕ್ಯಾಸಿನಕೆರೆ ಹೊನ್ನಾಳಿ ತಾಲೂಕಿನ ಕ್ಯಾಸಿನಕೆರೆ ಗ್ರಾಮದಲ್ಲಿ ಇಷ್ಟು ಚೆನ್ನಾಗಿ ಇವತ್ತು ಮಾಡ್ಕೊಂಡು ಬಂದಿರತಕ್ಕಂಥದ್ದು ನೋಡಿದರೆ ತುಂಬ ಸಂತೋಷ ಆಗ್ತದೆ. ಇವತ್ತು ನೀವು ಯಾಕೆ ಅಂತಂದರೆ, ನೀವು ಯಾವುದೇ ಪಂಗಡಗಳಿರಲಿ, ಇವತ್ತು ನಮ್ಮ ದೇಶದಲ್ಲಿ ಅನೇಕ ಪಂಗಡಗಳಿಂದ ತುಂಬಿದಂಥ ಒಂದು ದೇಶದಲ್ಲಿ ಯಾವುದೇ ಪಂಗಡಗಳಿದ್ದರೂ ಸಹ ನಿಮ್ಮ ಪಂಗಡಕ್ಕೆ ನೀವು ಸರ್ಕಾರದ ಸರ್ಟಿಫಿಕೇಟ್ ತಗೊಂಡು ನೀವು ಶಿಕ್ಷಣವಂತರಾಗ್ರಿ, ವಿದ್ಯಾವಂತರಾಗ್ರಿ.
ಆದರೆ ಏಕೈಕ ದೇಶವಾಗಿರಬೇಕಂತ ಏಕೈಕ ಸಂಸ್ಕೃತಿಯನ್ನು ಹೊಂದಿರುವಂಥ ಹಿಂದೂ ಸಂಸ್ಕೃತಿಯ ಆಚರಣೆಗಳನ್ನು ಅವುಗಳಿಗೆ ಕೆಲವರು ಕೊಡಲಿ ಪೆಟ್ಟುಗಳು ಹಾಕುವಂತಹ ಒಂದು ವ್ಯವಸ್ಥೆಯ ಸಂಚುಗಳನ್ನು ನಡೆಸ್ತಕ್ಕಂಥವರು ಸಹ ಇರ್ತಾರೆ. ಅವುಗಳಿಗೆಲ್ಲರೂ ಸಹ ನೀವು ಕಿವಿಗೊಡದಂಗೆ ನಿಮ್ಮ ಸಂಸ್ಕೃತಿ ಆಚರಣೆಗಳನ್ನು ನೀವು ಯಾವುದೇ ಪಂಗಡದಲ್ಲಿರಲಿ ನೀವು ಆರ್ಥಿಕವಾಗಿ ಮುಂದುವರಿರಿ. ಆದರೆ ಧರ್ಮ ದೇವತೆಗೆ ಧರ್ಮ ಗುರುಗಳಿಗೆ ನೀವು ಎಷ್ಟರ ಮಟ್ಟಿಗೆ ಧರ್ಮಕ್ಕೆ ನೀವು ತಲೆಬಾಗಿ ನಡ್ಕೊಳ್ತೀರಿ ಅಂತೇಳಿ ನೀವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದೈತ್ರಿ. ನೀವು ವಿದ್ಯಾವಂತರಾಗುವುದರ ಜೊತೆಗೆ ವಿನಯ ಒಂದು ಸಂಸ್ಕೃತಿಯ ಆಚರಣೆಯಲ್ಲಿ ನೀವು ಪಾಲ್ಗೊಳ್ಳದೇ ಇದ್ದರೆ ಧರ್ಮ ಸಂಸ್ಕೃತಿ ತೊಂದರೆ ಆಗ್ತತ್ರಿ. ಮನುಷ್ಯನಿಗೆ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಿ, ಹೌದಿಲ್ಲ? ಎಲ್ಲರಿಗೂ ಸಹ ಬೇಕಾಗಿರ್ತಕ್ಕಂಥದ್ದು ಏನೈತಲ್ಲಿ ಇವತ್ತು ಧರ್ಮ ಅರ್ಥ ಕಾಮ ಮೋಕ್ಷ ಬೇಕಾಗಿದೆ. ಆದರೆ ಧರ್ಮ ಮತ್ತು ಕೊನೆಯದಾಗಿರ್ತಕ್ಕಂಥ ಮೋಕ್ಷದಿಂದ ವಂಚಿತರಾಗ್ತಾ ಇದ್ದೀರಿ ನೀವೆಲ್ಲ. ಇವತ್ತು ಇವೆರಡು ಬೇಡ ಆಗಿದೆ ಇವತ್ತು ಯಾರಿಗೂ ಸಹ. ಆದರೆ ವಿಶ್ವದ ಭೂಪಟದಲ್ಲಿ ಅಂದೇ ಸ್ವಾಮಿ ಸಂತರು ಶಿವಯೋಗಿಗಳು ಮಹಾತ್ಮರು ನಮ್ಮ ರೇಣುಕಾದಿ ಪಂಚಾಚಾರ್ಯರು ಇರ್ಬೋದು, ಅಹಿಂಸಾದಿ ಧ್ಯಾನ ಪರ್ಯಂತರ ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ದಯೆ ಕ್ಷಮ ಪೂಜೆ ಜಪ ಧ್ಯಾನ ಹೀಗೆ ಅನೇಕ ಸಿದ್ಧಾಂತದ ಮೌಲ್ಯಗಳನ್ನು ಅಂದೇ ಸಹಸ್ರಾರು ಸಾವಿರ ವರ್ಷಗಳಿಂದಲೇ ಪುರಾತನ ಕಾಲದಿಂದ ನಮ್ಮಂಥ ಸ್ವಾಮಿಗಳು ತ್ಯಾಗ ಮಾಡಿಕೊಂಡು ನಿಮಗೆ ಈ ಹಿಂದೂ ಸಂಸ್ಕೃತಿಯ ಧರ್ಮ ಮೌಲ್ಯಗಳನ್ನು ಬೋಧನೆ ಮಾಡಿಕೊಂಡು ಬಂದಿರತಕ್ಕಂಥ ಪ್ರಪಂಚದಾಗೆ ಅದು ಭಾರತ ದೇಶದ ಮಾತ್ರ ಉಳ್ಕೊಂಡು ಬಂದಿದೆ. ಆದರೆ ಈ ಒಂದು ಏನು ಹಿಂದೆ ಕೃತಯುಗ ತ್ರೇತಾಯುಗ ಕಲಿಯುಗ ಅಂತ ಕೇಳಿದ್ವಿ. ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ ಕೇಳ್ತಾ ಇದ್ದೀರಿ. ಈಗ ಇವತ್ತು ಕಲಿಯುಗದಲ್ಲಿ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಧರ್ಮಗಳಿಂದ ಸ್ವಲ್ಪ ದೂರ ಸರಿದು ಇವತ್ತೇನಪ್ಪ ಅಂತಂದ್ರೆ ಅನಾಚಾರದಿಂದ ನೀವು ಬದುಕುವಂಥ ಶೈಲಿಯನ್ನ ಕಂಡುಕೊಳ್ತೀರಿ ಅನ್ನುವಂಥದ್ದನ್ನು ಸ್ವಾಮಿಗಳನ್ನ ಅವಾಗ ಬೋಧನೆ ಮಾಡ್ತಾ ಇರ್ತೇವೆ. ಆದರೆ ಅರ್ಥ ಮತ್ತು ಕಾಮಕ್ಕೆ ಹೇಗೆ ಮನುಷ್ಯ ಆಸೆ ಪಟ್ಟು ಹಣವನ್ನು ಗಳಿಸ್ಬೇಕು, ಆಸ್ತಿ ಮಾಡಬೇಕು, ವಜ್ರ ಗಳಿಸ್ಬೇಕು, ಸಂಸಾರ ಮಾಡಬೇಕು ಅಂತೇಳಿ ನೀವೆಲ್ಲ ಮಕ್ಕಳು ಮರಿ ಆಸ್ತಿ ವಜ್ರ ಗಳಿಸ್ರಿ. ನಿಮ್ಮ ಸಂಸಾರವನ್ನು ನೀವು ಸತ್ಯ ಶುಭ್ರ ಕಾಯಕದಿಂದ ಮಾಡಿ ಜೀವನ ಮಾಡಿಕೊಳ್ಳ್ರಿ. ಆದರೆ ಕೊನೆಗೆ ನಮ್ಮ ಧರ್ಮ ಏನು ಹೇಳ್ತದಪ್ಪ, ಹಿಂದೂ ಧರ್ಮ ಅಂದರೆ ಓ ಮಾನವನೇ, ನಿನಗೆ ಏನೆಲ್ಲ ಇದ್ದರೂ ಸಹ ಕೊನೆಗೆ ಧರ್ಮ ಮೋಕ್ಷ ಇಲ್ಲದೆ ಇದ್ರೆ ನಿನಗೆ ಎಂದೂ ಸಹ ನಿನಗೆ ಮೋಕ್ಷ ಸಿಗಲ್ಲ. ಇಲ್ಲದೆ ಇದ್ರೆ ನೀನು ಹೇಗೆ ಹುಟ್ಟುತ್ತೀಯಪ್ಪ ಅಂತಂದ್ರೆ ದುರಾಂಕಾರ ದುರಾಸೆಯಿಂದ ಹಿರಣ್ಯಕಶ್ಯಪ ಹಿರಣ್ಯಾಕ್ಷ ಶಿಶುಪಾಲ ಜರಾಸಂಧರು ಏನಾದರೂ ನೀವು ಕೇಳಿದಿರಲ್ಲ ಮಹಾಭಾರತ ಪುರಾಣ ಕಥೆಗಳಲ್ಲಿ, ಅವರೆಲ್ಲರೂ ಸಹ ದುರ್ಮರಣವನ್ನು ಹೊಂದಿದ್ರು. ಅವರೆಂದೂ ಸಹ ಸುಖದ ಸಾವನ್ನು ಕಂಡುಕೊಳ್ಳಿಲ್ಲ. ಒಬ್ಬ ಮನುಷ್ಯ ಸುಖದ ಸಾವನ್ನು ಕಂಡುಕೊಂಡಪ್ಪ ಅಂತಂದ್ರೆ ನೀವು ಅವ್ನಿಗೇನಂತೀರಿ, ಅವ್ನು ಕಲ್ಲ ಪಿದ್ನಪ್ಪ, ಅವ್ನು ಮಲ್ಲ ಪಿದ್ನಪ್ಪ, ಈ ನಮ್ಮ ಕ್ಯಾಶಿಂಗೇರ ಭಾರಿ ಒಳ್ಳೆ ನಿದ್ದ ಕಣಪ್ಪ ಅವನಿಗೆ ಶಿವದೂತರು ಕೈಲಾಸಕ್ಕೆ ಕರೆದೊಯ್ದ್ರಪ್ಪ ಅಂತೀರಿ. ಆದರೆ ಮಾಡಬಾರ್ದು ಮಾಡಿದ ತೊಂದರೆ ಕೊಟ್ಟ ಏನಂತಾರೆ ಹೇಳು, ಅವನು ಯಮರಾಜ್ನ ಕರ್ಕೊಂಡು ಹೋದ ಅಂತ ನೀವೇ ಅಂತಿರೋದಿಲ್ಲ. ಯಮದೂತರು ನರಕಕ್ಕೆ ಎಳೆದೊಯ್ದರು, ಶಿವದೂತರು ಕೈಲಾಸಕ್ಕೆ ಕರೆದೊಯ್ದರು ಅಂತೇಳಿ ಆಧ್ಯಾತ್ಮದಾಗ ಹೇಳ್ತಾರೆ. ಹಾಗೆ ನಾವೆಲ್ಲರೂ ಸಹ ಧರ್ಮ ಮೋಕ್ಷಕ್ಕೆ ತಲೆಬಾಗಬೇಕು ಅಂದರೆ ಏನು, ಇಂಥ ಒಂದು RSS ಪಥ ಸಂಚಲನದಿಂದ ಅವರೆಲ್ಲ ಒಳ್ಳೆಯ ಕಾರ್ಯ ಮಾಡ್ಕೊಂಬಂದಾರೆ ನೋಡ್ರಿ. ಅವರು ತಮ್ಮ ಮಕ್ಕಳು ಮರಿಯನ್ನ ತಾವು ಹೆಂಡತಿ ಮಕ್ಕಳನ್ನು ಬಿಟ್ಟು ಎಷ್ಟೋ ದಿನಗಳ ಕಾಲ ಇಂಥ ಕಾರ್ಯಕ್ರಮಕ್ಕೆ ಇಷ್ಟು ಗಂಟೆಗೆ ಅಲ್ಲಿ ಇರಬೇಕು ಅಂದರೆ ಅಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು 1925ರಿಂದ ಸ್ಥಾಪನೆ ಮಾಡಿ ಇಲ್ಲಿವರೆಗೂ ಸಹ ತ್ಯಾಗ ಮಾಡ್ತಾ ಇವತ್ತು ಬೆಳೆಸ್ಕೊಂಡು ಬಂದಿರತಕ್ಕಂಥ ಒಂದು RS ಪಥ ಸಂಚಲನದವರು ಇವರೆಲ್ಲ ಅದಾರ ನೋಡ್ರಿ. ಎಲೆ ಮರೆ ಕಾಯ್ದಂಗಿದ್ದು ಸೇವೆ ಮಾಡ್ತಾರೆ ನೋಡ್ರಿ. ನೀವು ಏನು ಈ ಸಂಸಾರ ಎಂಬ ಮೋಹದಲ್ಲಿ ನೀವಿರ್ತಕ್ಕಂಥವ್ರು ನೀವೆಲ್ಲರೂ ಸಹ ನಿಮ್ಮ ಕೈಲಾದ್ದು ನೀವಿರುವುದರಲ್ಲೇ ನೀವೇ ಮಾಡಬೇಕಪ್ಪ, ಇಂಥ ಒಳ್ಳೆಯ ಕಾರ್ಯಗಳನ್ನು ಇಂಥ ಒಳ್ಳೆಯ ಸಂಸ್ಕಾರದ ಸದ್ವಿಚಾರಗಳನ್ನು ತುಂಬಲಿಕ್ಕೆ ಏನು ಅನೇಕ ಸುತ್ತಮುತ್ತ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಇವತ್ತು ಹಿಂದೂ ಸಂಸ್ಕೃತಿಯ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದಾರೆ. ಏನಪ್ಪ ಅಂತಂದರೆ ಈ ನಮ್ಮ ದೇಶಕ್ಕಾದಂತಹ ಭಾರತವನ್ನು 500 ಶತಮಾನಗಳ ಕಾಲ ಅನ್ಯ ಧರ್ಮೀಯರು ಅನ್ಯರು ಆಳಿದ್ರು ಅಂತ ನೀವು ಕೇಳಿದಿರಿ, ಹೌದಿಲ್ಲ? 500 ಶತಮಾನ 5 ಶತಮಾನಗಳ ಕಾಲ ಅನೇಕರು ಆಳಿದ್ರು. ಹಾಗೆ ಹಿಂದೂ ಸಂಸ್ಕೃತಿ ಎಷ್ಟು ತತ್ತರಗೊಂಡು ನಾಶವಾಗಿದ್ದೆಲ್ಲ ನೀವು ಕೇಳಿದಿರಿ.
ಹಾಗೆ ಪರ್ಷಿಯನ್ ಸಾಮ್ರಾಜ್ಯವನ್ನು ರೋಮನ್ನರು ನಾಶ ಮಾಡಿದ್ದು ನೀವೆಲ್ಲ ಗೊತ್ತಿರಬೇಕು. ಪರ್ಷಿಯನ್ ಸಾಮ್ರಾಜ್ಯವನ್ನು ರೋಮನ್ನರು ನಾಶ ಮಾಡಿದ್ದು, ಗ್ರೀಕ್ಸ್ ನಾಗರಿಕತೆಯನ್ನು ಸಂಸ್ಕೃತಿಯನ್ನು ಕ್ರೈಸ್ತರು ನಾಶ ಮಾಡಿದ್ದು, ಅವೆಲ್ಲವುಗಳನ್ನು ಸಹ ನೆನಪು ಮಾಡಿಕೊಂಡ್ರೆ ಹಾಗೆ ನಮ್ಮ ಭಾರತಕ್ಕೆ ಬಂದಾಗ ಭಾರತದ ಮೇಲೆ ಏನು ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್ರವರು ಸಹ ಅನೇಕ ವರ್ಷಗಳ ಕಾಲ ಹಾಳು ಮಾಡಿ ಅನೇಕ ತೊಂದರೆಗಳನ್ನು ಕೊಟ್ಟರೂ ಸಹ ಏನು ಬಾಬರ್ ಉಜ್ಬೇಕಿಸ್ತಾನದ ಮಧ್ಯೇಶದಲ್ಲಿ ಜನಿಸಿ ಬಾಬರ್ ಭಾರತವನ್ನು ಆಳಕ್ಕೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅನೇಕ ವರ್ಷಗಳ ಕಾಲ ಅವರು ಆಳಿದ್ರು ಸಹ, ಆದರೆ ಅಂಥ ಒಂದು ವ್ಯವಸ್ಥೆಯಲ್ಲಿಯೂ ಸಹ ನಮ್ಮ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಉಳಿದು ಕೇವಲ 1947 ನಮ್ಮ ಸ್ವಾತಂತ್ರ್ಯ ಸಿಕ್ಕು ಇಲ್ಲಿ ಒಂದು 70-74 ವರ್ಷ ಆಗೈತಿ. ಈಗ ನಾವು ಉಸಿರು ಬಿಡ್ತಾ ಇದ್ದೀವಿ, ಹಿಂದೂಗಳು, ಹಿಂದೂ ಧರ್ಮ ಅಂತೇಳಿ. ಈಗ ಅದು ಉಸಿರು ಬಿಡ್ಲಾರ್ದ ನೀವೆಲ್ಲ ಇನ್ನೂ ಪಕ್ವವಾಗಿ ನೀವೆಲ್ಲರೂ ಬಂದಿಲ್ಲ. ನಾವೆಲ್ಲರೂ ಹಿಂದೂಗಳು, ಹಿಂದೂ ಧರ್ಮ ಉಳಿಸೋಣ ಅಂತ ನೀವು ಯಾರು ಬರ್ತಾ ಇಲ್ಲ. ನೀವು ಎಷ್ಟರ ಮಟ್ಟಿಗೆ ನೀವು ಸಂಸಾರ ಮೋಹದಲ್ಲಿ ಬಿದ್ದು ನಿಮಗೋಸ್ಕರ ಇರ್ತಿರೋ, ಒಂದು ಗಂಟೆ ಆದರೂ ಸಹ, ಒಂದು ನಿಮಿಷವಾದರೂ ಸಹ, ಒಂದು ದಿನದ 24 ಗಂಟೆಯಲ್ಲಿ ನಿಮ್ಮ ಧರ್ಮದ ಚಿಂತನೆಗಳ ಕಡೆಗೆ, ಹಿಂದೂ ಸಂಸ್ಕೃತಿಯ ಕಡೆಗೆ ಮನಸ್ಸನ್ನು ಹರಿಸಿದ್ದಾದರೆ ಮಾತ್ರ ನಮ್ಮ ಹಿಂದೂ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಅಂತೇಳಿ ಏನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತೇಳಿ ಏನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ, ಏನು ಅಂತಂದರೆ ಸಾಧುಗಳ ರಕ್ಷಣೆ ಮತ್ತು ದುಷ್ಟರ ನಾಶ ಮಾಡೋದಕ್ಕೆ ಯಾವಾಗಲೂ ಸಹ ನಾನು ಉದಿಸಿ ಬರ್ತೇನೆ, ಈ ಭೂಮಿಯ ಮೇಲೆ ಇರ್ತೇನೆ ಅಂತೇಳಿ ನಾವೆಲ್ಲ ತಿಳ್ಕೊಳ್ಬೇಕಾಗ್ತಾ ಇದೆ. ಎಷ್ಟೋ ವರ್ಷಗಳ ಕಾಲ ಏನು ಜಪಾನ್ ಹಿರೋಶಿಮಾ ನಾಗಸಾಕಿಯ ಮೇಲೆ ಬಾಂಬ್ ಎಸೆದದ್ದು ಅಲ್ಲಿ ಯಾಕೆ ಅಂತಂದರೆ ಅಲ್ಲಿ ಅತಿ ದುರಾಸೆಯಿಂದ ಅಲ್ಲಿ ಇವತ್ತು ಏನು ಆ ಬಾಂಬ್ ಎಸೆದಂಥ ಹಿರೋಶಿಮಾ ನಾಗಸಾಕಿಯಲ್ಲಿ ಇಂದಿಗೂ ಸಹ ಅಲ್ಲಿ ವಿಷಪೂರಿತ ಆಹಾರ, ವಿಷಪೂರಿತವಾಗಿರ್ತಕ್ಕಂಥ ಮಕ್ಕಳು ಜನಿಸಿದ್ದನ್ನು ಕೇಳಿದಿರಿ. ಯಾಕೆ ಅಂತಂದರೆ ಎಷ್ಟು ಪರಮಾಣುವಿನಿಂದ ವಿಜ್ಞಾನದಿಂದ ದೇಶಗಳು ಮುಂದುವರಿತವೋ ಆ ದೇಶ ಈ ದೇಶದ ಮೇಲೆ ಗಲಾಟೆ ನಡೆದು ಇವತ್ತು ದೇಶದ ಮೇಲೆ ಅತಿಕ್ರಮಣ ಬಾಂಬುಗಳನ್ನು ಹಾಕುವಂಥ ವ್ಯವಸ್ಥೆ ಏರ್ಪಟ್ಟು ಇವತ್ತು ದೇಶ ನಾಶ ಆಗಲಿಕ್ಕೆ, ನಾವೆಲ್ಲರ ನಾಶ ಆಗಲಿಕ್ಕೆ ಕೆಲವೇ ಒಂದು ಕ್ಷಣ ಸಾಕು. ಆದರೆ ಭಾರತೀಯ ಹಿಂದೂ ಧರ್ಮ ಏನು ಹೇಳ್ತತಿ ಅಂತಂದರೆ ಎಲ್ಲರೂ ಸಹ ಪ್ರೀತಿ ಮತ್ತು ಮಮತೆಯಿಂದ ಸಂಸ್ಕಾರದಿಂದ ಬಾಳಬೇಕು ಅಂತ ಹೇಳ್ತಕ್ಕಂಥ ಬೋಧನೆ ಮಾಡ್ತಕ್ಕಂಥ ದೇಶ ಅದು ಭಾರತದ ಹಿಂದೂ ಧರ್ಮ, ಹಿಂದೂ ದೇಶ. ಒಂದು ಸಾರಿ ಚೈನಾದಲ್ಲಿ ನೀವು ಕೇಳಿರ್ಬೇಕು, ನೀವು ಪಾಠ ಮಾಡಕ್ಕಾರ ಬಂದದ್ದು, ನಾವು ಪಾಠ ಮಾಡಕ್ಕಾರ ಪುಸ್ತಕದಾಗ ಓದಿದ್ವಿ ಅದನ್ನು. ಚೈನಾದಲ್ಲಿ ಮಾವತ್ ಸೆ ತುಂಗ್ ಪ್ರಧಾನಮಂತ್ರಿ ಕಮ್ಯುನಿಸ್ಟ್ ಪಕ್ಷವನ್ನು ಆಳ್ತಾ ಇರ್ತಾನೆ. ಮಾವತ್ ಸೆ ತುಂಗ್ ಆಳ್ತಾ ಇರ್ತಕ್ಕಂಥ ಸಂದರ್ಭದಾಗೆ ಅಲ್ಲಿ ಅವನು ನಿಧನ ಹೊಂತಾನೆ. ಮಾವತ್ ಸೆ ತುಂಗನ ನಿಧನ ನಂತರ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬರ್ತೈತ್ರಿ. ಪ್ರಜಾಪ್ರಭುತ್ವ ಹೋಗಿ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬರ್ತದ್ರಿ. ಆವಾಗ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಗಲಾಟೆ ಗದ್ದಲಗಳಾಗ್ತವೆ. ಆಗ ಪ್ರಧಾನಮಂತ್ರಿ ಭಾಳಷ್ಟು ತೊಂದರೆ ಕೊಡ್ತಾರೆ, ನಮಗೆ ಪ್ರಜಾಪ್ರಭುತ್ವ ಬೇಕು, ಈ ಕಮ್ಯುನಿಸ್ಟ್ ಪಕ್ಷ ಬೇಡ ಅಂತೇಳಿ. ಆವಾಗ ಕಮ್ಯುನಿಸ್ಟ್ ಸರ್ಕಾರವೇ ಬೇಡ ಅಂತೇಳಿ ಯುವಕರು, ವಿದ್ಯಾರ್ಥಿಗಳು ಪಾದಯಾತ್ರೆ ಮಾಡ್ತಾ, ಶಾಂತಿ ಯಾತ್ರೆ ಮಾಡ್ತಾ ಇರ್ತಾರೆ. ಆವಾಗ ಏನು ಮಾಡಿದ್ರಪ್ಪ ಅಂತಂದರೆ ಅವರನ್ನು ಶೂಟ್ ಮಾಡಿದರು. ಎಷ್ಟೋ ಬೌದ್ಧ ದೇವಾಲಯಗಳನ್ನು ನಾಶ ಮಾಡಿದರು. ಬೌದ್ಧ ಧರ್ಮದ ದೇವಾಲಯಗಳು ಚೈನಾದಲ್ಲಿ ಭಾಳ ಅದಾವೆ, ನೀವು ಕೇಳಿರ್ಬೇಕು. ಬೌದ್ಧ ಧರ್ಮದ ದೇವಾಲಯಗಳು ಇಲ್ಲಿ ಸಹ ಬೌದ್ಧ ಧರ್ಮ ಭಾಳಷ್ಟಿತ್ತು. ಇಲ್ಲಿಂದ ಪಲಾಯನವಾಗಿ ಚೈನಾಕ್ಕೆ ಹೋಗಿ ಇವತ್ತು ಎಷ್ಟೋ ದೇವಾಲಯಗಳಿದ್ದರೂ ಅಲ್ಲಿ ನಾಶ ಆಗಿರ್ತಕ್ಕಂಥದ್ದನ್ನು ಯಾಕೆ ಹೇಳ್ತೇನೆ ಅಂತಂದರೆ, ಯಾವುದೇ ಕಾರಣಕ್ಕೂ ಯಾವ ದೇಶದಲ್ಲಿ ಯಾವ ಸರ್ಕಾರ, ಯಾವ ಆಡಳಿತಗಾರರು ಒಳ್ಳೆಯವರಿದ್ದರೆ, ಸಂಸ್ಕೃತಿಯಿಂದ ಸಂಸ್ಕಾರವಂತರಿದ್ದರೆ ದೇಶ ಶಾಂತಿಯುತವಾಗಿರ್ತೈತಿ ಅಂತೇಳಿ ಎಲ್ಲ ಮತದಾರರು ಅರ್ಥ ಮಾಡಿಕೊಂಡು ನಿಮ್ಮ ಮತದಾನವನ್ನು ಹಣ ಆಮಿಷಗಳಿಗೆ ಬಲಿಯಾಗದಂತೆ ಒಂದು ಒಳ್ಳೆಯದಕ್ಕೆ ಅಳವಡಿಸಿಕೊಂಡು ದಾನ ಮಾಡಿದ ಮತದಾನವೇ ಅದು ಪ್ರಜಾಪ್ರಭುತ್ವ ಕೊಡುವಂಥ ನ್ಯಾಯ. ನೀವು ಹಂಗೆ ನಮ್ಮ ದೇಶದಲ್ಲಿ ಏನು ಹಿಂದೂ ಧರ್ಮ, ಹಿಂದೂ ದೇಶವನ್ನು ಉಳಿಸಿ ಬೆಳೆಸಿಕೊಂಡು ಹೋಗಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥ ಏನು RSSನಿಂದ ಒಳ್ಳೆಯ ಕಾರ್ಯಕ್ರಮ ಆಗಿ ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕ್ರಮ ಆಗಿದೆ ಅಂತ ಹೇಳುತ್ತಾ ಕೊನೆಯ ಮಾತನ್ನು ಹೇಳಲಿಕ್ಕೆ ಇಷ್ಟಪಟ್ಟು, ಈ ಕ್ಯಾಸಿಂಕೆರೆಗೆ ಏನು ಮಾಡಿರ್ತಕ್ಕಂಥ ಕಾರ್ಯಕ್ರಮ
ಈ ಹಿಂದೂ ಕಾರ್ಯಕ್ರಮ ಅಂದರೆ ಆ ದೇವೇಂದ್ರನ ನಂದನವನ ಸ್ವರ್ಗದಿಂದ ಇಳಿಸಿ ಆ ಭೂಲೋಕದಲ್ಲಿ ಸಂಸ್ಥಾಪಿಸಿರುವಂತೆ ಗಂಧರ್ವ ಲೋಕವನ್ನು ಅಣಕಿಸುವಂತೆ ಇದ್ದರೆ ಆ ಚಿರಶ್ಯಾಮಲ ಕಾನನ ನಿಬಿಡ ನಿರಂತನ ಈ ಧರೆಯ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಆ ಹಿಂದೂ ಧರ್ಮ ಹಿಂದೂ ದೇಶದ ಕಾರ್ಯಕ್ರಮ ಮೊಳಗಿಸಲೆಂದು ಆಚರಿಸುವ ಈ ಕ್ಯಾಶಿಂಕೆರೆಯ ಹಿಂದೂ ಸಂಘಟನಾ ಕಾರ್ಯಕ್ರಮವೇ ಇದೊಂದು ಅದ್ಭುತ ಕಾರ್ಯಕ್ರಮ ಅಂತ ತಿಳಿಸ್ತಾ, चंदन आई इस देश की माटी तपोभूमि और ग्राम है, चंदन आई इस देश की माटी तपोभूमि और ग्राम है, और बाला देवी की प्रतिमा बच्चा बच्चा ಶಿವೋ ಹೈ ಅಂತಾರೆ. ಅಂದರೆ ಓ ಮಾನವ, ಈ ದೇಶದಲ್ಲಿ ಪ್ರತಿಯೊಬ್ಬ ಏನು ಹುಟ್ಟುವ ಮಗುವು ಸಹ ಏನಪ್ಪ ಅಂತಂದರೆ ಸಾಕ್ಷಾತ್ ಶಿವ ಸ್ವರೂಪವಿದ್ದಂತೆ. ಇಲ್ಲಿ ಹುಟ್ಟುವ ಪ್ರತಿಯೊಬ್ಬ ಹೆಣ್ಣು ಮಗುವು ಸಹ ಏನಪ್ಪ ಅಂತಂದರೆ ಸಾಕ್ಷಾತ್ ದೇವಿಯ ಸ್ವರೂಪದಂತೆ ಅಂತೇಳಿ ನೋಡ್ರಿ. ಒಂದೇ 5,000 ವರ್ಷಗಳ ಹಿಂದೆಯೇ ನಮ್ಮ ಮಹಾತ್ಮರು ಸ್ವಾಮಿಗಳು ಇಂಥ ಹಿಂದೂ ದೇಶದಲ್ಲಿ ಹಿಂದೂ ಮಣ್ಣಿನ ಕಣಕಣದಲ್ಲಿಯೂ ಸಹ ಹಿಂದೂ ಧರ್ಮದ ನೈಜತೆಯನ್ನು ಅಂದೇ ಬೋಧನೆ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಕೃತಿಯನ್ನು ಏನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಬೇಕಾಗ್ತಾ ಇದೆ. ಇಲ್ಲಿ ಹುಟ್ಟುವ ಪ್ರತಿ ಮಗುವು ಸಹ ಸಾಕ್ಷಾತ್ ಶಿವನಂತೆ, ಇಲ್ಲಿ ಉದಿಸುವ ಪ್ರತಿ ಹೆಣ್ಣು ಸಹ ಒಂದು ದೇವಿಯ ಸ್ವರೂಪದಂತೆ, ಇಲ್ಲಿಯ ಮಣ್ಣಿನ ಕಣಕಣವೂ ಸಹ ಸಾಕ್ಷಾತ್ ಶಿವ ಸ್ವರೂಪದಂತೆ. ಅಂತಹ ಒಂದು ಶಿವ ಸ್ವರೂಪದ ಒಂದು ದೇವಿಯ ನೆಲೆಗಟ್ಟಿನಲ್ಲಿ ಧರ್ಮದ ಕಾರ್ಯಕ್ರಮವನ್ನು ಏನು ನಮ್ಮ ಹಿಂದೂ ಸಂಘಟನೆ ಹಾಗೂ 100 ವರ್ಷ ತುಂಬಿದ RSS ಪಥಸಂಚಲನದ ಸಂಘಟಕರು ಇವತ್ತು ಮಾಡಿರ್ತಕ್ಕಂಥ ಈ ಕ್ಯಾಶಿಂಕೆರೆ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮವಾಗಿ ಮೊಳಗಿದೆ ಅಂತ ತಿಳಿಸ್ತಾ, ನಿಮಗೆಲ್ಲರಿಗೂ ಸಹ ಆ ಹಿಂದೂ ದೇವತೆ ಏನು ನಾವು ಪತ್ರೆ ಪುಷ್ಪ ಹಾಕಿದ್ವಲ್ಲ, ಅದರಂತೆ ನೀವೆಲ್ಲರೂ ಸಹ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಸಂಸ್ಕಾರ ತಿಳಿಸ್ರಿ. ನಮ್ಮ ದೇಶ ಅದು ಹಿಂದೂ ಧರ್ಮ, ನಾವ್ಯಾವರು ಎಲ್ಲಿದ್ದೇವೆ, ನಮ್ಮ ಮಕ್ಕಳಿಗೆ ಏನು ಇವತ್ತು ನಾವು ಯಾವ ಸಂಸ್ಕಾರ ಕೊಡ್ತೇವೆ ಅಂತ ನೀವೆಲ್ಲ ಆತ್ಮಾವಲೋಕನ ಮಾಡಿಕೊಂಡು ನೀವು ಮಕ್ಕಳ ಮರಿಗೆ ತೋಟ ವಜ್ರ ವೈಡೂರ್ಯ ಅವೆಲ್ಲ ಅನಿವಾರ್ಯ ಮಾಡಿಕೊಳ್ಳ್ರಿ. ಆದರೆ ಧರ್ಮಕ್ಕೆ ತಲೆಬಾಗಿ ಧರ್ಮವೇ ಒಂದು ಯಾವತ್ತು ಅಂತೇಳಿ ಬಾಳ್ಕೊಂಡು ಹೋಗುವಂಥ ಏನು ಪ್ರತಿಯೊಬ್ಬರೂ ಸಹ ಏನು ನಾವೆಲ್ಲರೂ ಹಿಂದೂಗಳು, ಇಲ್ಲಿರುವ ನಾವೆಲ್ಲರೂ ಯಾವಾಗಲೂ ಒಂದು, ಹಿಂದೂ ಮುಂದು ಯಾವಾಗಲೂ ಹಿಂದೂ ಎಲ್ಲರೂ ಸಹ ಪ್ರತಿಯೊಬ್ಬ ಭಾರತೀಯರು ಸಹ ಹಿಂದೂಗಳಾಗಿ ಧರ್ಮಾಚರಣೆ ಮಾಡಿಕೊಂಡು ಹಿಂದೂ ಧರ್ಮವನ್ನು ಉಳಿಸುವ ಕೆಲಸವನ್ನು ಆಚರಣೆಗಳನ್ನು ಉಳಿಸುವ ಕೆಲಸ ಮಾಡೋಣ ಅಂತ ಹೇಳುತ್ತಾ, ಈ ಒಂದು ನಮ್ಮ ಅಕ್ಷಯರವರು ನಿಮಗೆ ಭಾಳ ಚೆನ್ನಾಗಿ ಮಾತನಾಡಿ ಹೇಳಿದರು. ಈ ನಮ್ಮ ಆಲಸ್ವಾಮಿಗಳು ಸಹ ಗೋವಿಂದ ಕೋವಿ ಮಠ ಅವರು ಸಹ 4 ನುಡಿ ತಿಳಿಸಿದ್ದಾರೆ. ಹಾಗೆ ನಿಮಗೆಲ್ಲರಿಗೂ ಸಹ ಪತ್ರಕರ್ತರು ನೋಡ್ರಿ ಮುಗಿಯೋ ತನಕ ಇವತ್ತು ಉಳ್ಕೊಂಡು ಇಲ್ಲೆಲ್ಲ ತಿಳ್ಕೊಂಡು ಅವರು ಒಳ್ಳೆಯ ಪ್ರಚಾರ ಮಾಡುವಂಥವ್ರು ಸಾಸಿವೆಳ್ಳಿಯವರು ಇವತ್ತು ಬಂದರೆ, ಇನ್ನೂ ಅನೇಕರು ಬಂದಿದ್ದಾರೆ. ನಿಮಗೆಲ್ಲರಿಗೂ ಸಹ ಆ ಭಾರತ ಮಾತೆ ದೇವಿಯ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳುತ್ತಾ ಈ ಒಂದು 4 ಮಾತಿಗೆ ವಿರಾಮವನ್ನು ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋಃ ಪ್ರಣಮಾಮಿ ಪರಾಂ ಶಿವಾಂ. ಪ್ರಥಮದಲ್ಲಿ ಆರಾಧ್ಯ ದೈವ ಗುರುದೇವರನ್ನು, ಆದಿ ಜಗದ್ಗುರು ಪಂಚ ಆಚಾರ್ಯರನ್ನು, ಗುರು ಆಲೇಶ್ವರರನ್ನು, ಬಸವಾದಿ ಶಿವಶರಣರನ್ನು ಮನದಲ್ಲಿ ಸ್ಮರಣೆ ಮಾಡಿ, ಇವತ್ತಿನ ದಿನ ಕ್ಯಾಸಿನಕೆರೆ ಗ್ರಾಮದೊಳಗೆ ಆಯೋಜನೆಯನ್ನು ಮಾಡಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ಸಂಭ್ರಮಾಚರಣೆಯ ಬೃಹತ್ ಶೋಭಾಯಾತ್ರೆ ಹಾಗೂ ಹಿಂದೂ ಸಂಗಮ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಕೇದಾರಲಿಂಗ ಶಿವಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಹಣೆಮಣಿದು ದಿಕ್ಸೂಚಿ ಭಾಷಣವನ್ನು ಮಾಡಿದಂತಹ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾದಂತಹ ಶ್ರೀ ಅಕ್ಷಯರವರೇ ಹಾಗೂ ಅವಳಿ ತಾಲೂಕಿನ ಆಯೋಜನಾ ಸಮಿತಿಯ ಅರುಣ್ ಕುಮಾರ್ ಅವರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ರಕ್ಷಣಾ ಸಿಬ್ಬಂದಿಯವರೇ, ಸುತ್ತಮುತ್ತಲಿನ ಗ್ರಾಮಸ್ಥ ಬಂಧುಗಳೇ, ಕ್ಯಾಸಿನಕೆರೆಯ ಗ್ರಾಮಸ್ಥ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಮೊಟ್ಟ ಮೊದಲನೆಯ ಕಾರ್ಯಕ್ರಮ. ಇದು ಬಹಳ ಸಂತೋಷದ ವಿಚಾರ ಅನ್ನುವಂಥದ್ದು ನಮ್ಮ ಭಾವನೆ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ
ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಒಗ್ಗಟ್ಟಿನಿಂದ ಇರುವಂತಹ ಒಂದು ವಿಚಾರವನ್ನ ನಾವೆಲ್ಲರೂ ಗಮನಿಸಬೇಕಾಗ್ತದೆ. ಇದರ ಜೊತೆಗೆ ಮುಖ್ಯವಾಗಿ ಯಾವ ವಿಚಾರವನ್ನ ನಾವು ತಿಳ್ಕೊಬೇಕಾಗತ್ತದಪ್ಪ ಅಂತಂದ್ರೆ, ಸಮಾಜ ಯಾವುದರಿಂದ ಹಾಳಾಗ್ತಾ ಇದೆ ಅಂತಂದ್ರೆ, ಯಾವುದೇ ಓದಿದವನ ಅಥವಾ ಓದದೇ ಇಲ್ದವನ ವ್ಯಕ್ತಿಯಿಂದ ಹಾಳಾಗ್ತಾ ಇಲ್ಲ, ಓದಿದವರಿಂದಲೇ ಸಮಾಜ ಹಾಳಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ನಾವೆಲ್ಲರೂ ಗಮನಿಸಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಮೊನ್ನೆ ತಾನೇ ಶಿವಮೊಗ್ಗದಲ್ಲಿ ನಡೆದಂತಹ ನೈಜ ಘಟನೆ ಒಂದು ವಿಚಾರ ಯಾವುದಪ್ಪ ಅಂತಂದ್ರೆ, ಬಹಳಷ್ಟು ಸೋಷಿಯಲ್ ಮೀಡಿಯಾದೊಳಗಡೆ ಅಲ್ಲಿ ಹರಿದಾಡಿದೆ. ಅದು ಯಾವುದು ಅಂತಂದ್ರೆ, ಶಿವಮೊಗ್ಗದಲ್ಲಿ ನಗರದಲ್ಲಿರ್ತಕ್ಕಂತಹ ಒಂದು ವೃದ್ಧ ದಂಪತಿಗಳನ್ನ ಅವರಲ್ಲಿ ಇರ್ತಕ್ಕಂತಹ ಒಬ್ಬರು ಸಂಬಂಧಿಯವರೇ ಅವರನ್ನ ಕೊಲೆಯನ್ನ ಮಾಡುವಂತಹ ಒಂದು ನೈಜ ಘಟನೆಯನ್ನ ನಾವು ನೋಡಿರ್ತಕ್ಕಂಥದ್ದು. ಆದರೆ ಆ ಕೊಲೆಯನ್ನ ಮಾಡಿರ್ತಕ್ಕಂತಹ ವ್ಯಕ್ತಿ ಒಬ್ಬ ಓದುಗನೆ ಅನ್ನುವಂಥ ವಿಚಾರವನ್ನ ನಾವು ತಿಳಿಬೇಕಾಗ್ತದೆ. ಆತ ಒಬ್ಬ ಡಾಕ್ಟರ್ ಆಗಿರ್ತಕ್ಕಂಥ ಮನುಷ್ಯ ಯಾವ ವಿಚಾರಕ್ಕೆ ಕೊಲೆಯನ್ನು ಮಾಡ್ತಾನೆ ಅಂತಂದ್ರೆ, ಕೇವಲ ಹಣಕಾಸಿನ ವಿಚಾರವಾಗಿ ಆ ವೃದ್ಧ ದಂಪತಿಗಳನ್ನ ಕೊಲೆಯನ್ನ ಮಾಡುವಂಥದ್ದು, ಅನಸ್ತೇಶಿಯನ್ನ ಕೊಟ್ಟು ಕೊಲೆಯನ್ನ ಮಾಡ್ತಕ್ಕಂಥದ್ದು. ಯಾಕೆ ಈ ಕಾರಣವನ್ನ ಹೇಳ್ತಾ ಇದ್ದೇವೆ ಅಂತಂದ್ರೆ, ಓದುಗರಿಂದಲೇ ಹಾಳಾಗ್ತಾ ಇದೆ ಸಮಾಜ. ಅಂದ್ರೆ ಬರೇ ಓದು ಒಂದೇ ಇದ್ರೆ ಸಾಲದು, ಅದರ ಜೊತೆಗೆ ಸಂಸ್ಕೃತಿ ಸಂಸ್ಕಾರ ಇದ್ದಾಗ ಮಾತ್ರ ಸಮಾಜದಲ್ಲಿ ಸಮಾಜಕ್ಕೆ ಕೊಡುಗೆಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ವಿಚಾರವನ್ನ ತಮ್ಮೆಲ್ಲರಿಗೂ ತಿಳಿಯಪಡಿಸಿ ನಮ್ಮ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇವೆ. ಶುಭಂ ಭೂಯಾತ್.